ವೈರಸ್. ಬಿಸಿ ಬಿಸಿ ಬೋಂಡಾ ಬಜ್ಜಿ ಬೋಂಡಾ ಬಜ್ಜಿ ಬೋಂಡಾ ಬಜ್ಜಿ. ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡು ಯಾರು ಕೇಳಿದ್ದು? ಇವತ್ತಿನ್ನಿ ನಾಳೆ ಕೊಡಿ, ತಗೊಳ್ಳಿ. ನನ್ನ ಮುದ್ದಿನ ಮಕ್ಕಳೇ, ಈ ತರ ಹಳಸಿದ ಬಜಿ ಬೋಂಡನ ತಿನ್ನಬಾರ್ದು ಅಂತ ಪುಟ್ಟಿ ದೇವತೆ ನಿಮಗೆ ಹೇಳಿಲ್ವಾ? ತಿಂದ್ರೆ ಆರೋಗ್ಯ ಹಾಳಾಗುತ್ತೆ, ವೈರಸ್ ಅಟ್ಯಾಕ್ ಆಗುತ್ತೆ, ಜ್ವರ ಬಂದು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ರಸ್ತೆ ಮಾರೋದನ್ನ ತಿಂದ್ರೆ ತಪ್ಪಾಗುತ್ತಾ ಅಂಕಲ್? ಆರೋಗ್ಯ ಹಾಳಾಗುತ್ತಮ್ಮ. ಈ ತರ ಹಳಸಿದ ತಿಂಡಿ ಮಾರೋವನ್ನ ಏನ್ ಮಾಡ್ಬೇಕು? ತದಕಬೇಕು, ತದಕಿ. ಆ ಪುಟ್ಟಿ ದೇವತೆಯಿಂದ ಈ ವೈರಸ್ ರಾಕ್ಷಸಿಗೆ ತುಂಬಾ ತೊಂದರೆ ಆಗ್ತಿದೆ. ಬಿಡಲ್ಲ, ನಾಳೆ ಆ ಮಕ್ಕಳಿಗೆಲ್ಲ ದೇವ್ರ ಪ್ರಸಾದ ತಿನ್ಸಿ ಜ್ವರ ಬರಿಸ್ತೀನಿ. ಇದು ವೈರಸ್ಸು, ಹಳಸಿದ ಸಜ್ಜಿಗೆ. ಇದನ್ ತಿಂದ್ರೆ ಎಲ್ಲಾರ್ಗೂ ಜ್ವರ ಬರೋ ಗ್ಯಾರಂಟಿ. ಬಿಡಲ್ಲ, ಇವತ್ತೆಲ್ಲಾರ್ಗೂ ತಿನ್ನಿಸ್ಬಿಡ್ತೀನಿ. ಮಕ್ಕಳ, ಆಟ ಆಡ್ತಾ ಇದ್ದೀರಾ? ಆಡಿ ಆಡಿ, ದೇವ್ರ ಪ್ರಸಾದ ತಿಂದು ಆಮೇಲೆ ಆಡಿ. ಎಲ್ಲರೂ ಲೈನ್ ಮಾಡಿ. ಏನಂತ ಹೇಳಿದ್ಲು? ಹೊರಗಡೆ ಮಾರೋದನ್ನ ತಿನ್ಬಾರ್ದು ಅಂತ. ಹಾಗಿದ್ಮೇಲೂ ನೀವು ಇದನ್ನೆಲ್ಲ ಯಾಕೆ ತಿಂತಿದ್ದೀರಾ? ಇದು ದೇವ್ರ ಪ್ರಸಾದ ಅಂತೆ, ಅವನೇ ಕೊಟ್ಟಿದ್ದು. ಅಲ್ಲಿ ನೋಡಿ ಮಕ್ಳೇ, ಕೊಳಕು ಕೈ ಕೊಳಕು ಪಾತ್ರೆ. ಅವನು ಕೊಟ್ಟಿದ್ದನ್ನ ನೀವು ತಿಂದ್ರೆ ನಿಮ್ಗೆಲ್ಲ ಜ್ವರ ಬರುತ್ತೆ. ಹೊರಗಡೆ ಮಾರೋದನ್ನ ತಿನ್ಬಾರ್ದು, ಯಾರು ಏನೇ ಕೊಟ್ಟರು ತಿನ್ಬಾರ್ದು. ನೀವು ಇದನ್ನೆಲ್ಲ ಕೆಳಗಡೆ ಇಟ್ಟು ಹೋಗಿ ಅವನನ್ನ ಅಟ್ಯಾಕ್ ಮಾಡಿ. ಯಾವ್ದು ಹೆಂಗಸು ನನಗೆ ತುಂಬಾ ತೊಂದರೆ ಕೊಡ್ತಾ ಇದೆ, ಮಾಡ್ತೀನಿ. ನಾನು ವೈರಸ್ ರಾಕ್ಷಸ. ವೈರಸ್ ರಾಕ್ಷಸ ನಮ್ ಟೀಚರ್ನ ಬಿಡಿಸೋ. ನಾನ್ ಕೊಟ್ಟ ಪ್ರಸಾದ ತಿಂದ್ರೆ ಉಳಿಸ್ತೀನಿ, ಇಲ್ಲ ಅಂದ್ರೆ ಸಾಯಿಸ್ತೀನಿ. ಹೋಗ್ತೀನಿ. ಇಲ್ಲ ಇಲ್ಲ, ನಾವ್ ನಮ್ ರಮ್ಯಾ ಟೀಚರ್ನ ಕಾಪಾಡ್ಕೊಳ್ಳೇಬೇಕು. ನಾವ್ ತಿಂತೀವಿ. ತಿಂದ್ರೆ ನಾನೇ ಗೆದ್ದೆ. ಈಗ ಮಕ್ಕಳಿಗೆಲ್ಲ ಜ್ವರ ಬಂದು ನರಳಿ ನರಳಿ ಆಸ್ಪತ್ರೆ ಸೇರ್ತೀರಾ? ಅಮ್ಮ, ಪುಟ್ಟಿ ದೇವತೆ ಎಲ್ಲಿದ್ಯಮ್ಮ? ರಾಕ್ಷಸರ ಅಟ್ಟಹಾಸ ಜಾಸ್ತಿ ಆಗ್ತಿದೆ. ಅವ್ರನ್ನ ಮಟ್ಟ ಹಾಕೋದಕ್ಕೆ ಎಲ್ಲಿದ್ರು ಬೇಗ ಬಾ. ಪುಟ್ಟಿ ದೇವತೆಗೆ ಜೈವಾಗ್ಲಿ, ಪುಟ್ಟಿ ದೇವತೆಗೆ ಜೈವಾಗ್ಲಿ, ಪುಟ್ಟಿ ದೇವತೆಗೆ ಜೈವಾಗ್ಲಿ. ಏನಮ್ಮ ನಿನ್ ಗೋಳು? ಪುಟ್ಟಿ ದೇವತೆ ವೈರಸ್ ರಾಕ್ಷಸನ ಸಂಹಾರ ಮಾಡ್ಬಿಟ್ರು. ಪುಟ್ಟಿ ದೇವತೆ ವೈರಸ್ ರಾಕ್ಷಸ ಏನು ಒಂದು ಅರ್ಥ ಆಗ್ತಿಲ್ಲಲ್ಲಮ್ಮ. ಒಂದ್ ನಿಮಿಷ ಇರು. ಪುಟ್ಟಿ ಬಾಮ ಇಲ್ಲೇ. ಇವರೇ ಪುಟ್ಟಿ ದೇವತೆ, ಇವರೇ ನಂಗೆ ಸಹಾಯ ಮಾಡಿದ್ದು. ಆಶೀರ್ವಾದ ಮಾಡಿ. ಅಯ್ಯ ಸುಮ್ನಿರಮ್ಮ, ಕರೆದ ತಕ್ಷಣ ಯಾವ ದೇವರು ಪ್ರತ್ಯಕ್ಷಗಳಾಗಲ್ಲ. ಇವಳು ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಂತ ಹೇಳಕ್ ಬಂದಿರೋ ಪುಟ್ಟಿ. ಪ್ರತ್ಯಕ್ಷ ಆಗಿಲ್ವಾ? ನೀನ್ ತಿಳ್ಕೊಂಡ್ರೆ ದೇವತೆ ಅಲ್ಲ, ದೇವತೆ ಗೆಟಪ್ ಹಾಕಿರೋ ನಿನ್ನ ವಿಧೇಯ ವಿದ್ಯಾರ್ಥಿನಿ ಸುಹಾಸಿನಿ.